ಕನ್ನಡ ಮೀಡಿಯಂ ಕೋಳಿ ಹೆಸರು ಹಾಗೂ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಏನಿದು ಕೋಳಿ ಹೆಸರು ಅಂತಿದ್ದಾಳೆ, 18 ಅಂತ ಅಂಕಿಗಳನ್ನೆಲ್ಲ ಹೇಳ್ತಾ ಇದ್ದಾಳೆ ಅಂತ ಕನ್ಫ್ಯೂಷನ್ ಆಗಬೇಡಿ. ಇವತ್ತು ನಮ್ಮ ಚಾನಲ್ಗೆ ಈ ಕೋಳಿ ಹೆಸರು ಹಾಗೂ 18 ಈ ಚಿತ್ರದ ನಿರ್ದೇಶಕರು ಹಾಗೆ ನಿರ್ಮಾಪಕರು ನಮ್ಮ ಚಾನಲ್ಗೆ ಬಂದಿದ್ದಾರೆ. ನಮ್ಮ ಮುಂದೆನೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ನಮ್ಮ ಜೊತೆ ಚಂಪಾ ಶೆಟ್ಟಿ ಮೇಡಮ್ ಇದ್ದಾರೆ. ನೀವು ಎಲ್ಲರೂ ಇವ್ರನ್ನ ನೋಡಿರ್ತೀರಾ, ಕಿರುತೆರೆಯಲ್ಲಿ ನೋಡಿರ್ತೀರಾ, ಬೆಳ್ಳಿತೆರೆಯಲ್ಲಿ ನೋಡಿರ್ತೀರಾ, ಹಾಗೆ ಆಸ್ ಅ ನಿರೂಪಕರಾಗಿಯೂ ಕೂಡ ನೋಡಿರ್ತೀರಾ. ಮೇಡಮ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹಾಗೇನೆ ನಮ್ಮ ಜೊತೆಗೆ ನಿರ್ದೇಶಕರಾಗಿರುವಂತಹ ಪೃಥ್ವಿ ಕೋಣನೂರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಪಿಂಕಿಯಲ್ಲಿ ಅಂತ ಹೇಳಿ ಒಂದು ವಿಶೇಷವಾಗಿರುವಂತಹ ಮೂವಿ ನೋಡಿರ್ಬೋದು. ಅದಕ್ಕೂ ಮುಂಚೆ ರೈಲ್ವೆ ಚಿಲ್ಡ್ರನ್ ಅಂತ ಹೇಳಿ ಈ ಒಂದು ಮೂವಿಯನ್ನ ನೋಡಿರ್ಬೋದು. ಇದರ ನಿರ್ದೇಶಕರು ಕೂಡ ಆಗಿರುವಂತಹ ಪೃಥ್ವಿ ಕೋಣನೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂಪಾ ಶೆಟ್ಟಿ ಮೇಡಮ್ ನಿಮ್ಗೆಲ್ಲರಿಗೂ ಕೂಡ ಪರಿಚಯ ಇರ್ತಾರೆ. ಸಾಕಷ್ಟು ಧಾರಾವಾಹಿಗಳಲ್ಲಿ ಅವರನ್ನ ನೀವು ನೋಡಿರ್ತೀರಾ. ನಂಜನಗೂಡಲ್ಲಿ ಇವರು ಬೆಳೆದಿದ್ದು, ದಕ್ಷಿಣ ಕನ್ನಡಗೆ ಸೊಸೆಯಾಗಿ ಹೋಗಿರುವಂತದ್ದು. ಹಾಗೆ ನಮ್ಮ ಚಂದನವನದಲ್ಲಿ ಸಾಕಷ್ಟು ಹೆಸರನ್ನ ಕೂಡ ಮಾಡಿದ್ದಾರೆ. ಈ ಕೋಳಿ ಹೆಸರು, ಈ 18 ಈ ಚಿತ್ರದಲ್ಲಿ ಇವರ ಪಾತ್ರ ಹೇಗೆ, ಇವರು ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಚಲನಚಿತ್ರ ಕೋಳಿ ಹೆಸರು 18 ಇವೆರಡೂ ಕೂಡ ವಿಭಿನ್ನವಾಗಿರುವಂತಹ 2 ಸಿನಿಮಾಗಳು. ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರಯೋಗ ಏನು ಅಂತ ಅಂದ್ರೆ, ಎಟ್ ಎ ಟೈಮ್ 2 ಮೂವಿಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ಹೊಸದಾದಂತಹ ಪ್ರಯೋಗ ಅಂತಾನೆ ಹೇಳ್ಬೋದು ನಮ್ಮ ಚಂದನವನದಲ್ಲಿ. ಸೊ ಮೊದಲನೇದಾಗಿ ಈ ಕೋಳಿ ಹೆಸರು, ಹಾಗೇನೆ ಹೆಸರು ಅಲ್ಲ ಹೆಸರು ಗ್ರೇವಿ ಅಂತೀವಲ್ಲ, ಆ ಹೆಸರು ಕೋಳಿ ಹೆಸರು, ಚಿಕನ್ ಕರಿ, ಹಾಗೆ 18 ಈ 2 ಮೂವಿಯನ್ನ ಒಟ್ಟಿಗೆ ರಿಲೀಸ್ ಮಾಡಬಹುದು ಅಂತ ಹೇಳಿ ನಿಮಗೆ ಅದೊಂದು ಕಲ್ಪನೆ ಬಂದಿದೆ ಹೇಗೆ ಸರ್? ಇದು ಸಿನಿಮಾ ಹೆಸರು 17 ಸ್ವಲ್ಪ ಹೇಳೋದು ಕಷ್ಟ ನಂಗೆ. ಹೌದು, 17 ಸೊ ಆ್ಯಕ್ಚುಲಿ ಅದೇ ನಮ್ಮ 2 ಸಿನಿಮಾಗಳು ಕೂಡ ಆಲ್ಮೋಸ್ಟ್ ಒಂದೇ ಟೈಮಿಗೆ ಕಂಪ್ಲೀಟ್ ಆಗಿ, ಆಮೇಲೆ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಿಗೆಲ್ಲ ಸುಮಾರಷ್ಟು ಕಡೆ ಒಟ್ಟಿಗೆ ಹೋಗಿವೆ, ಸಾಕಷ್ಟು ಕಡೆ ಹೋಗಿ ಬಂದಿದೆ. ಈ 2 ಸಿನಿಮಾಗಳು ಇನ್ನು ರಿಲೀಸ್ ಮಾಡಿರಲಿಲ್ಲ. ಅಂದ್ರೆ ನೀವು ಅದನ್ನ ಜಸ್ಟ್ ಫಾರ್ ಇಲ್ಲ, ಬರೀ ಫೆಸ್ಟಿವಲ್ಸ್ ಅಂತ ರಿಲೀಸ್ ಮಾಡಬೇಕು ಅಂತಿತ್ತು. ಬಟ್ ಏನು ಗೊತ್ತಾ, ರಿಲೀಸ್ ಅಂತ ಅನ್ನೋದು ಇವಾಗ ನಾವು ಓಕೆ ರಿಲೀಸ್ ಮಾಡೋಣ ಹಾಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಇವಾಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಯಾಕೆಂತಂದರೆ ನಾವು ಸುಮ್ಮನೆ ರಿಲೀಸ್ ಮಾಡಿದ್ರೆ ಅದು ಕೆಲಸ ಮಾಡಲ್ಲ. ಕಮರ್ಷಿಯಲ್ ಸಿನಿಮಾಗಳೇ ಕೆಲಸ ಮಾಡದೇ ಇರೋ ಟೈಮಲ್ಲಿ ಇವಾಗ ನಮ್ಮ ಥರ ಸಿನಿಮಾಗಳಿಗೆ ಜನಗಳನ್ನು ಕರೆಸೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ಆ ಥರ ಇದ್ದ ಸ್ಟೇಜಲ್ಲಿ ಇವರು ಚಂಪಾ ಅವರು ಫೋನ್ ಮಾಡಿ ಈ ಥರ ಏನೋ ವಿಷಯಕ್ಕೆ ಮಾತಾಡ್ತಾ, ಏನು ಮಾಡ್ತಿದ್ದೀರಾ, ನಿಮ್ಮ ಫಿಲ್ಮ್ ಯಾವಾಗ ರಿಲೀಸು ಅಂತ ಕೇಳಿದ್ರು. ನಾನು ಮಾಡಬೇಕು, ಏನು ಅಂತ ಕಾಂಕ್ರೀಟ್ ಪ್ಲ್ಯಾನ್ ಏನಿಲ್ಲ ಅಂತ ಹೇಳಿದಾಗ ಒಟ್ಟಿಗೆ ಮಾಡೋಣ ಅಂತಂದರು. ಸೊ ನನಗದು ಬಹಳ ಒಳ್ಳೆ ಐಡಿಯಾ ಅನ್ನಿಸ್ತು. ಇನ್ಫ್ಯಾಕ್ಟ್ ನನಗೆ ಇಮಿಡಿಯೇಟ್ಲಿ ಅನಿಸಿದ್ದು, ಇದ್ರ ಜೊತೆಗೆ ಇನ್ನೊಂದೆರಡು ಯಾವ್ದಾದ್ರು ಈ ರೀತಿ ಪ್ಯಾರಲಲ್ ಸಿನಿಮಾಗಳು, ಬ್ರಿಡ್ಜ್ ಸಿನಿಮಾಗಳು ಒಳ್ಳೊಳ್ಳೆದಿದ್ದರೆ ಅದನ್ನು ಸೇರಿಸಿ ಒಂದು ರಿಲೀಸ್ ಮಾಡೋಣ ಅಂತ ನನಗೆ ಯೋಚನೆ ಆಯಿತು. ಬಟ್ ನಮಗೆ ಅದು ಬೇರೆ ಸಿಗಲಿಲ್ಲ. ಸೊ ಇವಾಗ 2 ಸಿನಿಮಾಗಳನ್ನ ಒಟ್ಟಿಗೆ 26ನೇ ತಾರೀಕು, ಜನವರಿ 26ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಏನಿದು ಕೋಳಿ ಹೆಸರು 18? ನಾನು ಕನ್ಫ್ಯೂಷನ್ ಆಗ್ತಾ ಇದ್ದೀನಿ ಹೆಸರು ಹೇಳಿಕೆ. 18 ಏನಿದು ಕೋಳಿ ಹೆಸರು? ಕೇಳ್ತಿದ್ರೇ ಚಿಕನ್ ಗ್ರೇವಿದೇನೋ ಹೇಳ್ತಾ ಇದೀರಾ ಅಂತ ಹೇಳಿ ಗೊತ್ತಾಗತ್ತೆ. ಆ ಸಿನಿಮಾದ ಕಥೆಯ ಸಾರ ಅದು ಕೋಳಿ ಹೆಸರು ಅನ್ನೋದು. ಆ ಚಿಕನ್ ಕರಿ, ಆ ಕೋಳಿ ಹೆಸರನ್ನ ಇಟ್ಕೊಂಡು ಇಡೀ ಕತೆ ಅದ್ರ ಸುತ್ತಾನೆ ಸುತ್ತದೆ. ಜೊತೆನಲ್ಲಿ ತಾಯಿ ಮಗಳ ಬಾಂಧವ್ಯ, ಮತ್ತೆ ಒಂದು ಗ್ರಾಮೀಣ ಪ್ರದೇಶದ ಹೆಣ್ಣಿನ ಹೋರಾಟದ ಕಥೆ ಇದು. ಹೇಗೆ ಹೋರಾಟವನ್ನ ಎದುರಿಸ್ತಾಳೆ, ಗೆಲ್ತಾಳ, ಸೋಲ್ತಾಳ ಅನ್ನೋದು ಒಂದು ಕಥೆ ಇದು. ಹಾಗೆ 18 ಪೃಥ್ವಿ ಸರ್, 18 ಅಂತ ಅನ್ನೋದು ಒಂದು ಅರ್ಬನ್ ಕಂಟೆಂಪ್ರರಿ ಸಿನಿಮಾ. ಅದು ಸೊ ಬೆಂಗಳೂರಿನಲ್ಲೇ ನಡೆಯುವಂಥದ್ದು. ಅದು ಆ ಕಥೆ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಡಿಬೋದು, ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನಡಿಬೋದು, ಆ ಥರ ಕಥೆ ಅದು. ಇಬ್ಬರು 11ನೇ ಕ್ಲಾಸ್ ಓದ್ತಾ ಇರುವಂಥ, 12ನೇ ಕ್ಲಾಸ್ ಅಂದರೆ ಸೆಕೆಂಡ್ PU ಹುಡುಗ ಹುಡುಗಿ, ಯಾವುದೋ ಒಂದು ಸಂದರ್ಭದಲ್ಲಿ ಅವರನ್ನು ಮಾಡಿರುವಂಥ ಒಂದು ಪ್ರೈವೇಟ್ ವಿಡಿಯೋ ಒಂದು ಇಂಟರ್ನೆಟ್ನಲ್ಲಿ ಲೀಕ್ ಆಗುತ್ತೆ. ಸೊ ಅದರ ಪರಿಣಾಮಗಳೇನು, ಬರೀ ಆ ಹುಡುಗಿ ಮೇಲಲ್ಲ, ಅವರ ಅಪ್ಪ ಅಮ್ಮನ ಮೇಲಲ್ಲ, ಅಥವಾ ಆ ಕಾಲೇಜ್ ಸ್ಟಾಫ್ ಮೇಲಲ್ಲ, ಬಟ್ ಪೂರ್ಣ ವ್ಯವಸ್ಥೆ ಮೇಲೆ. ಹೇಗೆ ಒಂದು ವ್ಯವಸ್ಥೆ ಅಂತ ಅನ್ನೋದು ಅದಕ್ಕೊಂದು ಪ್ರತಿಕ್ರಿಯಿಸುತ್ತೆ. ಹೇಗೆ ಮಾಡಬಹುದು ಅಂತ ಅನ್ನೋದಕ್ಕಿಂತ ಹೇಗೆ ಆಗುತ್ತೆ ಅಂತ ಅನ್ನೋದು, ಆಗಬಹುದು ಅಂತ ಅನ್ನೋದು. ಸೊ ಈ ರೀತಿ ಇದೊಂದು ಕಂಪ್ಲೀಟ್ಲಿ ಫಿಕ್ಷನಲ್
ಸ್ಟೋರಿ. ಇನ್ನು ಡ್ರಾಮಾ, ಬಟ್ ಆದರೆ ಸ್ವಲ್ಪ ಥ್ರಿಲ್ಲರ್ ಕಡೆ ವಾಲುವಂಥ ಒಂದು ಡ್ರಾಮಾ ಇದು. ಥ್ರಿಲ್ಲರ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಅಂದರೆ ಆ ಏಜ್ನಲ್ಲಿ ನಡೆದಂತಹ ಘಟನೆ ಆಗಿರೋದಕ್ಕೆ 17 ಅಂತ ಹೇಳಿ ಇಟ್ಟಿದ್ದೀರಾ. ಓಕೆ, 17 ಏನಾರ 2 ಮೂವಿಗೂ ಏನಾರ ಇಂಟರ್ಲಿಂಕ್ ಏನಾರು ಇದೆಯಾ? ಇಂಟರ್ಲಿಂಕ್ ಇಲ್ಲ, ಕಂಪ್ಲೀಟ್ಲಿ ನೀವು ನಮ್ಮ ಪೋಸ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅದೊಂಥರ ನಾವು ಇಂಟೆನ್ಷನಲಿ ಮಾಡಿದ್ದಲ್ಲ, ನ್ಯಾಚುರಲ್ ಆಗಿ ಹೇಗೆ ಬಂತು ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ್ಬಿಡ್ತು. ಆಲ್ಮೋಸ್ಟ್ ಸಬ್ಜೆಕ್ಟ್ ಆಗಿರ್ಬೋದು, ನಾವು ಶೂಟಿಂಗ್ ಮಾಡಿರೋ ಎಲ್ಲವೂ ಕಾಂಟ್ರಾಸ್ಟ್ ಇದೆ. ಆದರೆ ಈ ಸಿಮಿಲಾರಿಟಿ ಏನಂತ ಹೇಳಿದ್ರೆ ಎರಡೂ ಕೂಡ ಅಂದ್ರೆ ಒಂಥರ ಪ್ಯಾರಲಲ್ ಮೂವೀಸ್, ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್. ಇಲ್ಲಿ ಯಾವ ಹೀರೋ ಹೀರೋಯಿನ್ ಇದೆ ಅಲ್ಲ, ಕಥೆ ವಸ್ತುವೇ ಒಂದು ಹೀರೋ ಹೀರೋಯಿನ್ ಥರ, ಆ ಥರದ್ದು ಸಿಮಿಲಾರಿಟಿ ಹೇಳ್ಬೋದು. ತುಂಬ ಖುಷಿ ವಿಚಾರ ಅಂದರೆ ಲಾಸ್ಟ್ ಟೈಮ್ ಒಂಥರ ನಾವಿಗಿಂತ ಹೆಚ್ಚಾಗಿ ನಮ್ಮ 2 ಸಿನಿಮಾಗಳು 1 ವರ್ಷ ಕೈ ಹಿಡ್ಕೊಂಡು ಎಲ್ಲ ಪ್ರಪಂಚ ಸುತ್ತಿದೆ ಅಂದರೆ ಎಲ್ಲ ಸಿನಿಮಾ ಫೆಸ್ಟಿವಲ್ಗಳಲ್ಲಿ ಸುತ್ಕೊಂಡು ಬಂದಿದೆ. ಖಂಡಿತ ಮೇಡಮ್, ಆ ವಿಚಾರವನ್ನ ಹೇಳಬೇಕು. ಸಾಕಷ್ಟು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಈ ಚಿತ್ರ ತೆರೆ ಕಂಡಿದೆ. ಆ ವಿಚಾರ ಒಂಚೂರು ತಿಳಿಸ್ಕೊಡಿ ಮೇಡಮ್. ಎಷ್ಟು ಕಡೆ ನಾಮಿನೇಟ್ ಆಗಿತ್ತು, ಎಲ್ಲೆಲ್ಲಿ ಪ್ರದರ್ಶನ ಕಂಡಿದೆ? ಒಟ್ಟಿಗೆ ಹೇಳ್ಬಿಡ್ಲ ಹೇಗೆಂದ್ರೆ ಆಲ್ಮೋಸ್ಟ್ ಈ 22-23ನಲ್ಲಿ ನಡೆದಂಥ ಮೇಜರ್ ಫಿಲ್ಮ್ ಫೆಸ್ಟಿವಲ್ ಅಂತ ಏನು ಕರಿತೀವಿ, ಎಲ್ಲದರಲ್ಲೂ ನಮ್ದವ್ರದ್ದು ಕೆಲವರಲ್ಲಿ ಒಟ್ಟೊಟ್ಟಿಗೆನೇ ಇದ್ವು. ಸುಮಾರು ಫೆಸ್ಟಿವಲ್ಸಲ್ಲಿ ಒಟ್ಟೊಟ್ಟಿಗೆ ಪ್ರದರ್ಶನಗಳು. ಇನ್ನು ಕೆಲವರಲ್ಲಿ ಮೇಜರ್ ಫೆಸ್ಟಿವಲ್ಸಲ್ಲಿ ಇವ್ರದ್ದು ಇತ್ತು, ಇನ್ನು ಕೆಲವರಲ್ಲಿ ನಮ್ಮದು ಇತ್ತು. ಹೀಗೆ ಒಟ್ಟು ಲೆಕ್ಕ ಮಾಡಿದ್ರೆ 18ಕ್ಕೂ ಹೆಚ್ಚು ಇಂಪಾರ್ಟೆಂಟ್, ಸಣ್ಣ ಪುಟ್ಟ ಅದಕ್ಕಿಂತ ಹೆಚ್ಚಾಗಿದೆ. ಅದರ ಲೆಕ್ಕದಲ್ಲಿ ಆಲ್ಮೋಸ್ಟ್ 18ಕ್ಕೂ ಹೆಚ್ಚು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು 40ಕ್ಕೂ ಹೆಚ್ಚು ನಾಮಿನೇಷನ್ಸ್ ಆಗಿತ್ತು ಪ್ರಶಸ್ತಿಗಳಿಗೆ. ಹಲವಾರು ಅವಾರ್ಡ್ಗಳು ಬಂತು. ಅದರಲ್ಲಿ ಇಂಪಾರ್ಟೆಂಟ್ ಹೇಳಬೇಕಂತ ಹೇಳಿದ್ರೆ ಕೆನಡಾದಲ್ಲಿ ಒಟೋವಾ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಅಂತ ಆಗುತ್ತೆ. ಆ ಫೆಸ್ಟಿವಲ್ನಲ್ಲಿ ಪೃಥ್ವಿ ಸರ್ದು 17ಗೆ ಬೆಸ್ಟ್ ಸಿನಿಮಾ ಬಂತು ಆಲ್ ಓವರ್ ಫೆಸ್ಟಿವಲ್ದು. ನನಗೆ ಬೆಸ್ಟ್ ಡೈರೆಕ್ಟರ್ ಬಂತು. ನಮ್ಮ ಕೋಳಿ ಹೆಸರು ಚಿತ್ರದ ನಟಿ ಅಕ್ಷತಾ ಪಾಂಡವ್ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಬಂದಿತ್ತು. ಆಮೇಲೆ ಇದರಲ್ಲಿ ಬೆಫೆಸ್ನಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಪೃಥ್ವಿ ಸರ್ದು ಕನ್ನಡ ವಿಭಾಗದಲ್ಲಿ ಸೆಕೆಂಡ್ ಬೆಸ್ಟ್ ಮೂವಿ, ನಮ್ಮ ಕೋಳಿ ಹೆಸರು ಇಂಡಿಯನ್ ವಿಭಾಗದಲ್ಲಿ ಫಸ್ಟ್ ಬೆಸ್ಟ್ ಮೂವಿ ಹೀಗೆ ಬಂತು. ಮತ್ತು ಅಜಂತಾ ಎಲ್ಲೋರಾ ಫಿಲಮ್ ಫೆಸ್ಟಿವಲಲ್ಲಿ ನಮ್ಮ ನಟಿ ಅಕ್ಷತಾ ಪಾಂಡವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ಸು, ಮತ್ತು ಚೈಲ್ಡ್ ಆರ್ಟಿಸ್ಟ್ಗೆ ಬೆಸ್ಟ್ ಜೂರಿ ಮೆನ್ಷನ್ ಅವಾರ್ಡ್ ಬಂತು. ಆಮೇಲೆ ಮೆಲ್ಬೋರ್ನ್ ಫೆಸ್ಟಿವಲಲ್ಲಿ ನಮ್ಮ ನಟಿ ಅಕ್ಷತಾ ಪಾಂಡವಪುರ ಬೆಸ್ಟ್ ಆ್ಯಕ್ಟ್ರೆಸ್ಗೆ ನಾಮಿನೇಟ್ ಆಗಿದ್ದು. ದೊಡ್ಡ ಇಂಡಿಯನ್ ಬಾಲಿವುಡ್ ಹೀರೋಯಿನ್ಸ್ ಜೊತೆಗೆ ನಾಮಿನೇಟ್ ಆಗಿದ್ರು. ಅದೇ ಮೆಲ್ಬೋರ್ನಲ್ಲಿ ಪೃಥ್ವಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಸಿನಿಮಾಗಳನ್ನ ಬೀಟ್ ಮಾಡಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ತಗೊಂಡಿದ್ರು. ಹೀಗೆ ತುಂಬಾ ಅವಾರ್ಡ್ಸ್ ಬಂದಿದೆ. ಟೋಟಲಿ ಇಡೀ ದೇಶವನ್ನ ಈ ಕೋಳಿ ಹೆಸರು ಮತ್ತೆ 17 ಮೂವಿ 2 ಮೂವಿನೂ ಇಡೀ ದೇಶವನ್ನ ಇಡೀ ಪ್ರಪಂಚವನ್ನ ಸುತ್ತರ್ಕೊಂಡು ಬಂದಿದೆ. ಸೂಪರ್. ಕೇಳ್ತಾ ಹೋದ್ರೆ ಒಂದೊಂದೇ ದೇಶಗಳ ಹೆಸರು ಹೇಳ್ತಾರೆ. ಅಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗಳು. ಈಗ ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಲ್ಲ, ರೆಸ್ಪಾನ್ಸ್ ಹೇಗಿದೆ ಜನರದ್ದು? ಸೊ ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಯಾಕೆ ಈ ಥರ ಮಾಡ್ತೀವಿ ಅಂತ ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ನಮ್ಮ ಥರ ಸಿನಿಮಾಗಳು ನಾವು ರಿಲೀಸ್ ಮಾಡಿದ್ಮೇಲೆ ನಮ್ಮ ಕೈನಲ್ಲಿ ಇರೋದಿಲ್ಲ, ನಮ್ಮ ಕಂಟ್ರೋಲ್ ಇರೋದಿಲ್ಲ. ಯಾರು ಬರ್ತಾರೆ ಯಾರು ಬರಲ್ಲ, ಮತ್ತು ಜನಗಳ ರೆಸ್ಪಾನ್ಸ್ ಏನಾಗ್ಬಿಡುತ್ತೆ ನಮ್ಮ ಥರ ಸಿನಿಮಾಗಳಿಗೆ ತುಂಬ ಸ್ಲೋ ಇರುತ್ತೆ. ಅವರು ಇವತ್ತು ಆ ಸಿನಿಮಾ ಬಗ್ಗೆ ಕೇಳಿದರೆ ಯಾವತ್ತೋ ಇನ್ನೊಂದು 10 ದಿನ ಬಿಟ್ಟು ನೋಡೋಣ ಅಂತಿರ್ತಾರೆ, ಅಷ್ಟರಲ್ಲಿ ಸಿನಿಮಾನೇ ಇರೋಲ್ಲ ಥಿಯೇಟ್ರಲ್ಲಿ. ಹೀಗಾಗುತ್ತೆ. ಸೊ ನಮಗಿದ್ದ ಚಾಲೆಂಜು ಇದಕ್ಕಿಂತ ಮುಂಚೆನೇ ಹೇಗೆ ಜನಗಳನ್ನ ಮೊಬಿಲೈಸ್ ಮಾಡೋದು, ರಿಲೀಸ್ಗಿಂತ ಮುಂಚೆನೇ. ಸೊ ಹಾಗಾಗಿ ನಾವು ಪರಸ್ಪರ.live ಅಂತ ಹೇಳಿ ಒಂದು ವೆಬ್ಸೈಟ್ನ ಮಾಡಿದ್ದೀವಿ. ಈ ವೆಬ್ಸೈಟಲ್ಲಿ ಇವಾಗಲೇ ಜನಗಳು ಹೋಗಿ 2 ಸಿನಿಮಾಗಳ ಒಂದೊಂದು ಟಿಕೆಟ್ನ ತಗೋಬಹುದು. ಅಂದರೆ ಒಂದಕ್ಕಿಂತ ಹೆಚ್ಚು ತಗೋಬಹುದು. 400 ರೂಪಾಯಿಗೆ ಎರಡು ಸಿನಿಮಾ. ವೆಬ್ಸೈಟ್ ಹೇಳಿ ಸರ್. ಪರಸ್ಪರ.live. ನೀವು ಬರೀ ಪರಸ್ಪರ.live ಅಂತ ಗೂಗಲಲ್ಲಿ ಹುಡುಕಿದ್ರೆ ನಿಮ್ಗೆ ನಮ್ಮ ಸೈಟ್ಗೆ ತೊಗೊಂಡು ಹೋಗುತ್ತೆ. ಸೊ ಅಲ್ಲಿ ಹೋಗಿ ಮಾಡ್ಬೋದು ಅದನ್ನ. ಸೊ ಈಗಾಗಲೇ ನಮಗೆ ಸುಮಾರು 2 ಲಕ್ಷದಷ್ಟು ಟಿಕೆಟ್ ಕಲೆಕ್ಷನ್ಸ್ ಆಗಿದೆ. 2 ಲಕ್ಷ ಟಿಕೆಟ್ ಅಲ್ಲ, 2 ಲಕ್ಷ ರೂಪಾಯಿ, 2 ಲಕ್ಷ ಮೊತ್ತದ ಟಿಕೆಟ್ ಆಲ್ರೆಡಿ ಸೇಲ್ ಆಗಿದೆ. ಅದು ಆಕ್ಚುಲಿ ಏನೂ ಅಲ್ಲ. ಇನ್ಫ್ಯಾಕ್ಟ್ ಅದು ನಮಗೆ ತುಂಬ ಕಮ್ಮಿ. ಅಂದರೆ ಅದು ನಮ್ಮ ಟಾರ್ಗೆಟ್ ತುಂಬ ಜಾಸ್ತಿ ಇದೆ. ಯಾಕೆಂದರೆ ನಾವೀಗ ರಿಲೀಸ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿದಾಗ ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಜನಗಳನ್ನ ಮೊಬಿಲೈಸ್ ಮಾಡೋದು ಮುಖ್ಯ, ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಬರೋದು ಮುಖ್ಯ. ಸೊ ಈಗಾಗಲೇ ಯಾರು ಟಿಕೆಟ್ ತೊಗೊಂಡಿದ್ದಾರಲ್ಲ ಅವರೆಲ್ಲ ಕನ್ವರ್ಟೆಡ್ ಆಡಿಯನ್ಸ್. ಅವರು ಆಲ್ರೆಡಿ ನಿಮ್ಮ ಸಿನಿಮಾ ನೋಡ್ತೀನಿ ಅಂತ ಕಮಿಟ್ ಆಗಿಬಿಟ್ಟಿದ್ದಾರೆ, ಕಮಿಟೆಡ್ ಆಡಿಯನ್ಸ್ ಅವರು. ಸೊ ಈ ರೀತಿ ನಮ್ಗೆ ಇನ್ನೂ ಹೆಚ್ಚೆಚ್ಚು ಜನಗಳ ಕಮಿಟ್ಮೆಂಟ್ ಬೇಕು, ನಮ್ಮ ಟಾರ್ಗೆಟ್ ಏನಿದೆಯೋ ಅದು ರೀಚ್ ಆಗೋಕ್ಕೆ. ಸೊ ಇದು ಪ್ರೋಗ್ರೆಸ್ ಚೆನ್ನಾಗಿದೆ, ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಇನ್ನೂ ಹೆಚ್ಚಾಗಬೇಕು. ಓಕೆ. ಹಾಗೇನೆ ಅಲ್ಲಿ ಫಿಲಮ್ ಫೆಸ್ಟಿವಲ್ ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು ಸರ್? ಫಿಲ್ಮ್ ಫೆಸ್ಟಿವಲಲ್ಲಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ನಾನು ಪರ್ಸನಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಬರೋ ರೆಸ್ಪಾನ್ಸ್ ಐದರ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅಷ್ಟು ಸೀರಿಯಸ್ ಆಗಿ ನಾನು ತೊಗೊಳ್ಳೋಲ್ಲ. ಅಂದರೆ ನನಗೇನು ಗೊತ್ತಾ, ನನಗೆ ಜನಗಳು ಒಬ್ಬ ಯಾರೋ ನನಗೆ ಪರಿಚಯ ಇಲ್ಲದೆ ಇರೋನು ನನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ಹೇಳಿದಾಗ ಆ ಕ್ರಿಟಿಸಿಸಮ್ಗೂ ಕೂಡ ಅಥವಾ ಪ್ರೈಸ್ಗೂ ಕೂಡ ಒಂದು ಬೆಲೆ ಇರುತ್ತೆ ಅಂತ ನನಗನ್ಸೋದು. ಸೊ ಹಾಗಾಗಿ ನಾನು ಚೆನ್ನಾಗಿತ್ತು, ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು.
ಬಟ್ ಅದಕ್ಕಿಂತ ನನಗೆ ಜಾಸ್ತಿ ಮುಖ್ಯ ನಾನು ಹೆಚ್ಚು ಬೆಲೆ ಕೊಡೋದು ಯಾರೋ ನನಗೆ ಗೊತ್ತಿಲ್ಲದೆ ಇರುವಂಥ, ಉದಾಹರಣೆಗೆ ಈಗ ನಿಮ್ಮ ಶಿವಮೊಗ್ಗ ಆಡಿಯನ್ಸ್ ನೆಕ್ಸ್ಟ್ ಪರಸ್ಪರ ಹೋಗಿ ಅವ್ರು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾರಲ್ಲ, ಅವ್ರ ಸಿನಿಮಾ ಬಗ್ಗೆ ಏನು ಬರೀತಾರಲ್ಲ ಅದು ನಮ್ಗೆ ಹೆಚ್ಚು ಮುಖ್ಯ ಆಗುತ್ತೆ. ಅಲ್ಟಿಮೇಟ್ಲಿ ನಮ್ಮಿಬ್ರದ್ದು ಇಂಟೆನ್ಷನ್ ಏನಂತ ಹೇಳಿದ್ರೆ, ನಮ್ಗೆ ಎಷ್ಟೇ ಫೆಸ್ಟಿವಲ್ಸ್ ಅಲ್ಲಿ ತುಂಬಾ ಅಕ್ಲೈಮ್ ಬಂದಿದೆ ಸರ್. ಅಜಂತಾ ಎಲ್ಲವರ ಇದರಲ್ಲಿ ನಾನು ಪರ್ಸ್ನಲಿ ಅಟೆಂಡ್ ಮಾಡಿದ್ವಿ, ಕೆಲವು ಮಾತ್ರ ಅಟೆಂಡ್ ಮಾಡೋಕ್ಕಾಗಿದ್ದು, ಸ್ಟ್ಯಾಂಡಿಂಗ್ ಓವೇಷನ್ ಬಂದಿತ್ತು. ಆದರೆ ಅವ್ರು ಹೇಳ್ದಂಗೆ ನಮಗೆ ಅದು ಮುಖ್ಯ, ಆದರೆ ಅದರೊಟ್ಟಿಗೆ ಸಾಮಾನ್ಯ ಜನ ನೋಡಿ ಮೆಚ್ಚಬೇಕಲ್ಲ. ಈಗ ನಮ್ಮ ಎರಡೂ ಸಿನಿಮಾಗಳು ಬರೀ ಫೆಸ್ಟಿವಲ್ಗೆ ಅಂತ ಮಾಡಿದ್ದಲ್ಲ, ಫೆಸ್ಟಿವಲ್ ಜೊತೆನಲ್ಲಿ ಎಂಥವರು ಕೂಡ ನೋಡು ಅಂದರೆ ಆರ್ಟ್ ಮೂವಿ ತಕ್ಷಣ ಕೆಲವ್ರಿಗೊಂದು ಕಲ್ಪನೆ ಇರುತ್ತೆ, ಏನೋ ಇದು ತುಂಬಾ ಇದು ಎಳ್ಕೊಂಡು ಹೋಗ್ತಾರೆ, ಡ್ರ್ಯಾಗ್ ಇರುತ್ತೆ, ಕತ್ಲೆ ಇರುತ್ತೆ, ಅಂಥದ್ದು ಏನೂ ಇಲ್ಲ. ಎರಡೂ ಸಿನಿಮಾ ಕೂಡ ಎಂಟರ್ಟೈನಿಂಗ್ ಆಗಿದೆ, ಎಲ್ಲ ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡೋ ಥರ ಇದೆ. ಹಾಗಾಗಿ ನಮಗೊಂದಿಷ್ಟು ಇದು ಬರೀ ಫೆಸ್ಟಿವಲ್ಗೆ ಸೀಮಿತ ಆಗಬಾರ್ದು, ಟೆಲಿಕಾಸ್ಟ್ ಜನಕ್ಕೆ ಮುಟ್ಟಬೇಕು ಅನ್ನೋ ಉದ್ದೇಶ ಇಬ್ಬರದು ಇದ್ದಿದ್ದರಿಂದ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ. ಓಕೆ, ಒಂದೊಳ್ಳೆ ಪ್ರಯೋಗಾತ್ಮಕ ಸಿನಿಮಾ. ಆದರೆ ಕನ್ನಡ ಸಿನಿಮಾದಲ್ಲಿ ಒಂದೊಳ್ಳೆ ಪ್ರಯೋಗಾತ್ಮಕ ಸಿನಿಮಾ ತೆರೆ ಮೇಲೆ ಬರೋದು ಅಷ್ಟೊಂದು ಕಷ್ಟ ಇದೆಯಾ ಅಂತ ಅನ್ಸುತ್ತಾ? ಯಾಕಂದ್ರೆ ಈಗ ತಮಿಳು ಮಲಯಾಳಂನಲ್ಲೆಲ್ಲ ಪ್ರಯೋಗಾತ್ಮಕ ಸಿನಿಮಾಗಳು ತಕ್ಷಣಕ್ಕೆ ಹಿಟ್ ಆಗ್ಬಿಡತ್ತೆ, ಆದ್ರೆ ನಮ್ಮ ಕನ್ನಡದಲ್ಲಿ ಎಲ್ಲೋ ಸ್ವಲ್ಪ ಅಂಬೆಗಾಲ್ ಇಟ್ಕೊಳ್ತಾನೆ ಮುಂದೆ ಹೋಗುವಂಥದ್ದು, ಹಾಗಾಗಿ ಅದು ಕಷ್ಟ ಇದೆಯಾ? ನಾನು ಹೇಳೋದು ಇವನ್ ಚಂಪಾ ಅವರು ಕೂಡ ಅದು ಒಪ್ತಾರೆ ಅಂತ ಅನ್ಕೋತೀನಿ. ನಮಗೆ ನಮ್ಮ ಸಿನಿಮಾ ನೇರವಾಗಿ OTT ತಲುಪಿದ್ರೆ ಅದು ಹೆಚ್ಚೆಚ್ಚು ಜನಕ್ಕೆ ಒಂದೇ ಸರಿಗೆ ತಲುಪುತ್ತೆ. ನಮಗೂ ಬೇಕಾಗಿರೋದು ಅಲ್ಟಿಮೇಟ್ಲಿ OTT ಆಗಲಿ, ಸಿನಿಮಾ ಆಗಲಿ, TV ಆಗಲಿ, ಉದ್ದೇಶ ಏನು ಜನಗಳು ನೋಡಬೇಕು ಅಂತ ಅನ್ನೋದು. ಆದರೆ ಇವಾಗ ಹೇಗಾಗಿದೆ ಇವತ್ತಿನ ಪರಿಸ್ಥಿತಿ ಅಂತಂದರೆ, OTTಗಳು ಕನ್ನಡಕ್ಕೆ ಬಂದಾಗ ನಮ್ಮ ಥರ ಪ್ಯಾರಲಲ್ ಸಿನಿಮಾ ಅಥವಾ ಫೆಸ್ಟಿವಲ್ ಫಿಲ್ಮ್ಸ್ ಅಂತ ಏನು ಕರಿತೀವಲ್ಲ, ಆಲ್ದೋ ಆ ಟರ್ಮ್ ಯಾಕೆ ತಪ್ಪು ಅಂತ ನೆಕ್ಸ್ಟ್ ಚಪ್ಪ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಆ ಥರ ಸಿನಿಮಾಗಳನ್ನ ಒಂದು ಥಿಯೇಟ್ರಿಕಲ್ ರಿಲೀಸ್ ಇಲ್ದೆಲ್ಲ ತಗೋತಾ ಇಲ್ಲ. ಈ ಒಂದು ಅಡಿಷನಲ್ ಪ್ರೆಷರ್ ನಮ್ಮ ಮೇಲಿದೆ, ಕನ್ನಡದ ಪ್ಯಾರಲಲ್ ಫಿಲ್ಮ್ ಮೇಕರ್ಸ್ ಮೇಲಿದೆ. ಅದೇ ಬೇರೆ ತಮಿಳು ಮಲಯಾಳಂ ಈ ಭಾಷೆಗಳಲ್ಲಾದರೆ ಅದೆಲ್ಲ ಇಲ್ದೇ ನೇರವಾಗಿ OTTಗಳಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವೀಗ ಥಿಯೇಟ್ರಿಕಲ್ ರಿಲೀಸ್ ಮಾಡಲೇಬೇಕು, ಮತ್ತು ಅದು ಗೆಲ್ಲಬೇಕು. ಜನಗಳು ಬಂದು ನೋಡಿದಾಗಲಷ್ಟೇ ಇದು OTTಗೆ ಹೋಗುತ್ತೆ, ಇನ್ನೂ ಹೆಚ್ಚು ಜನಗಳಿಗೆ ತಲುಪುತ್ತೆ. ಬಟ್ ಈ ರಿಲೀಸ್ ನೀವು ಹೇಳಿದಾಗೆ ಬೇರೆ ಭಾಷೆಯವರು ಇಂಥ ಸಿನಿಮಾಗಳನ್ನ ಬಹಳ ಸ್ವಲ್ಪ ಈಸಿಯಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಅವರೊಂದು ವ್ಯವಸ್ಥೆ ಏನು ಕಟ್ಕೊಂಡಿದ್ದಾರಲ್ಲ, ಸಿನಿಮಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರಲ್ಲ, ಅದು ಅದನ್ನು ಸಪೋರ್ಟ್ ಮಾಡುತ್ತೆ. ನಮ್ಮಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಸಪೋರ್ಟ್ ಮಾಡಲ್ಲ. ನಮ್ಮ ಉದ್ದೇಶ ಅಂದರೆ ಇವಾಗ ನಾವು ಪರಸ್ಪರ .live ಇಂದ ನಮ್ಮ 2 ಸಿನಿಮಾ ಮಾಡ್ತಾ ಇದ್ದೀವಿ. ಇದು ಯಶಸ್ಸಾದರೆ ಮುಂದೆ ಈ ಥರ 10 ಸಿನಿಮಾಗಳಿಗೆ ಇದು ಬಹುಶಃ ಒಂದು ಆಸರೆ ಆಗ್ಬೋದು ಅಂತ ಅನ್ನೋದು ನಮ್ಮ ಒಂದು ಆಸೆ. ಓಕೆ, ಹಾಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ನಾಮಿನೇಟ್ ಆಗಿದ್ದು, ಅಲ್ಲಿ ತೆರೆ ಮೇಲೆ ಕಂಡಿದ್ದನ್ನೆಲ್ಲ ನೀವು ಹೇಳಿದ್ರಿ. ಹಾಗೆ ಬೆಂಗಳೂರು ಚಲನಚಿತ್ರೋತ್ಸವಲ್ಲೂ ಕೂಡ ತೆರೆ ಕಂಡಿತ್ತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರಶಸ್ತಿಯನ್ನು ಕೂಡ ಪಡೆದಿದೆ. ನಾನು ಜೆನ್ಯೂನ್ಲಿ ಹೇಳೋದೇನೆಂದರೆ, ಹೊರಗಡೆ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ತೋರಿಸ್ಬೋದು, ಬಟ್ ನಮ್ಮೂರಿಗೆ ತೋರಿಸಿದಾಗ ಸಿಗೋ ಖುಷಿ ಅದು ಬೇರೆದೆ. ಅದು ನಮ್ಮೂರಲ್ಲಿ ನಮ್ಮ ಜನ ನೋಡಿದಾಗ ಸಿಗುತ್ತಲ್ಲ ಖುಷಿ, ಅದು ಬೇರೆದೆ. ಅದು ಆ ಖುಷಿ ಜಾಸ್ತಿ ಆ್ಯಕ್ಚುಲಿ. ಸೊ ಬೆಂಗಳೂರಲ್ಲಿ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ. ಪಿಂಕಿಯಲ್ಲಿ ಆವಾಗಿಂದನೂ ಕೂಡ ಈ ಫಿಲ್ಮ್ ಆಗಲಿ 2 ಸಿನಿಮಾಗಳನ್ನ ತುಂಬ ಇಷ್ಟಪಟ್ಟಿದ್ದಾರೆ. ಆದರೆ ಫೆಸ್ಟಿವಲ್ ಆಡಿಯನ್ಸಿಗೆ ಮಾತ್ರ ಇದು ಸೀಮಿತ ಆಗಬಾರ್ದು. ಇದು ಹೆಚ್ಚೆಚ್ಚು ವೈಡರ್ ಆಡಿಯನ್ಸ್, ಸಾಮಾನ್ಯ ಜನಗಳಿಗೆ ತಲುಪಬೇಕು. ಮತ್ತು ಇನ್ನೊಂದೇನಂತಂದರೆ, ಮೇಡಮ್ ನನಗಿಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನಿಸುತ್ತೆ, ಫೆಸ್ಟಿವಲ್ ಫಿಲ್ಮ್ ಅಥವಾ ಪ್ಯಾರಲಲ್ ಸಿನಿಮಾ ಅಂದ ತಕ್ಷಣ ಏನೋ ಒಂದು ಜನಗಳ ಮನಸ್ಸಿಗೆ ಬಂದ್ಬಿಡುತ್ತೆ, ಇದು ಏನೋ ಬೋರಿಂಗ್ ಆಗಿರುತ್ತೆ, ಸ್ಲೋ ಇರುತ್ತೆ, ಯಾಕೋ ಎರಡನ್ನೂ ಒಟ್ಟಿಗೆ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ, ಯಾಕೋ ಏನೋ ಈ ಥರದ್ದು ಒಂದು ಅದೇ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಅಂದರೆ ಆ ಭಾಷೆನೇ ಇವತ್ತು ಸಿನಿಮಾ ಭಾಷೆನಲ್ಲಿ ಮುಂಚಿನ ಥರ ಇಲ್ಲ. ಕಮರ್ಷಿಯಲ್ ಸಿನಿಮಾ, ಆರ್ಟ್ ಸಿನಿಮಾ ಅಂತ ಇವತ್ತು ಬೇರೆ ಪಡಿಸೋ ಅಗತ್ಯನೇ ಇಲ್ಲ. ಯಾಕಂದ್ರೆ ನಾವು ಫೆಸ್ಟಿವಲ್ಸಲ್ಲಿ ನೋಡ್ತಾ ಇದ್ದೀವಿ, ಖಂಡಿತ ರಿಲೀಸ್ ಆದರೆ ಎಲ್ಲರೂ ನೋಡುವಂಥ ಚಿತ್ರಗಳೇ ಇವತ್ತು ಫೆಸ್ಟಿವಲಲ್ಲಿ ಪ್ಲೇ ಆಗ್ತಾ ಇದೆ. ಬಟ್ ಏನಂದರೆ ವಿಶೇಷ, ತುಂಬ ಕಮರ್ಷಿಯಲ್ ಎಲಿಮೆಂಟ್ನ ಅನ್ನೆಸೆಸರಿ ತುರುಕಿದ್ದಿರೋದು. ಆದರೆ ವಸ್ತುಗಳೇನಿದೆಯಲ್ಲ, ಪ್ರತಿಯೊಬ್ಬರಿಗೂ ಮುಟ್ಟುವಂಥ ವಸ್ತುಗಳನ್ನ ಇವತ್ತು ಫೆಸ್ಟಿವಲಲ್ಲಿ ನಮ್ಮದು ಅಂತಲ್ಲ, ಎಲ್ಲ ಸಿನಿಮಾಗಳು ಹಾಗೇ ಇರುತ್ತವೆ. ಸೊ ಇವಾಗ ಆ ಭಾಷೆ ಬದಲಾಗಿದೆ. ಕಮರ್ಷಿಯಲ್ಲು, ಆರ್ಟು ಅಥವಾ ಬ್ರಿಡ್ಜು, ಅದು ಯಾವ ಹಣೆಪಟ್ಟಿ ಇಲ್ಲದಂಗೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ 2 ಸಿನಿಮಾ ಅದೇ ಥರನೇ ಇದೆ, ಯಾರು ಬೇಕಾದರೂ ಬಂದು ಖುಷಿಯಿಂದ ನೋಡುವಂಥದ್ದು 2 ಸಿನಿಮಾಗಳು. ಓಕೆ, ಸೊ ಒಂದು ಪ್ರಯೋಗಾತ್ಮಕ ಸಿನಿಮಾ, ಎಟ್ ಎ ಟೈಮ್ 2 ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ಪರಸ್ಪರ .liveಗೆ ಹೋಗಿ ನೀವು ಅಲ್ಲಿ ಟಿಕೆಟ್ಸ್ನ ಕೂಡ ಬುಕ್ ಮಾಡ್ಕೋಬಹುದು ಅಂತ ಹೇಳಿದ್ದೀರಾ. ಸರ್, ಇಲ್ಲ ನಾನು ಒಂದೇ ಮೂವಿ ನೋಡ್ತೀನಿ ಅಂದರೆ ಒಂದೇ ಮೂವಿ ನೋಡ್ಲಿಕ್ಕೆ ಅವಕಾಶ ಇದೆಯಾ, ಹೇಗೆ? ಒಂದ್ಸರಿ ನಾವು ರಿಲೀಸ್ ಮಾಡಿದಾಗ, ಅದು ಬೈ ದ ವೇ ನಾವು ರಿಲೀಸ್ ಮಾಡ್ತಾ ಇರೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾತ್ರ, ನಿಮಗೆ ಸಿಂಗಲ್ ಸ್ಕ್ರೀನ್ ಸಿನಿಮಾ ಹಾಲ್ಗಳಲ್ಲಿ ನಾವು ಮಾಡ್ತಾ ಇಲ್ಲ. ಅಲ್ಲಿ ತಗೋಬಹುದು ಒಂದೇ ಇದಕ್ಕೆ, ಬಟ್ ಆದರೆ ನಮಗೆ ಜನಗಳ ಸಪೋರ್ಟ್ ಬೇಕು. ಮತ್ತು ಇನ್ನೊಂದೇನಂತಂದರೆ, ಇಲ್ಲಿ ನೀವು 2 ಟಿಕೆಟ್ ತೊಗೊಂಡಾಗ ನಿಮ್ಗೆ ಅಲ್ಲಿಗಿಂತ ಸ್ವಲ್ಪ ಕಡಿಮೆ ದರದಲ್ಲೇ ನಾವು ಕೊಡ್ತಾ ಇದ್ದೀವಿ ಟಿಕೆಟ್ಗಳನ್ನ.
ಯಾಕೆಂದರೆ ಈಗ ಮುಂಚೆ ಅಡ್ವಾನ್ಸಾಗಿ ತೊಗೊಳ್ತಿರೋರ್ಗೂ ಏನಾದರೂ ಒಂದು ಬೆನಿಫಿಟ್ ಇರಬೇಕು. ಸೊ ಆ ರೀತಿ ಅದನ್ನು ಪ್ಲಾನ್ ಮಾಡಿರುವಂಥದ್ದು. ಇನ್ನೊಂದಂದ್ರೆ ನಾವು ಪರಸ್ಪರ ಸೇರಿರೋದೇ ಆ ಕಾರಣಕ್ಕೆ. ಇದು ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ಏನು ಇಬ್ರು ಸೇರಿದ್ದೀರಾ, ಏನು ಹಾಗಾದ್ರೆ ಒಟ್ಟಿಗೆ ರಿಲೀಸ್ ಅಂದರೆ ಏನು, ಬೇರೆ ಏನೂ ವಿಶೇಷ ಇಲ್ಲ. ಇವಾಗ ಎಲ್ಲ ಸಿನಿಮಾಗಳು ಹೇಗೆ ರಿಲೀಸ್ ಆಗುತ್ತೆ ಅದೇ ಥರನೇ ನಮ್ದು 2 ಸಿನಿಮಾ ರಿಲೀಸ್ ಆಗುತ್ತೆ. ಒಂದೇನಂದ್ರೆ ನಮ್ದು ಸಿಂಗಲ್ ಥಿಯೇಟರ್ಗಳು ತಗೊಳ್ಳೋದಿಲ್ಲ, ಯಾಕಂದ್ರೆ ಅದಕ್ಕೆ ತುಂಬ ಹೆಚ್ಚು ಹಣ ಖರ್ಚಾಗುತ್ತೆ, ನಮ್ಗೆ ಇಬ್ರಿಗೂ ಆ ಶಕ್ತಿ ಇಲ್ಲ. ಸೊ ಮಲ್ಟಿಪ್ಲೆಕ್ಸ್ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿದೆಯೋ ಎಲ್ಲ ಕಡೆ ಒಟ್ಟಿಗೆ ರಿಲೀಸ್ ಆಗುತ್ತೆ, ಅದು ರೆಗ್ಯುಲರ್. ಈ ಪರಸ್ಪರ .live ಮೂಲಕ ಏನು ಮಾಡ್ಕೊಂಡಿದ್ವಿ ಅಂದರೆ, ಸರ್ ಆಗಲೇ ಹೇಳ್ದಂಗೆ ಮುಂಚೆನೇ ಆಡಿಯನ್ಸ್ನ ಟಿಕೆಟ್ ಕಮಿಟ್ ಮಾಡ್ಕೊಳ್ತಾ ಇದೀವಿ. ಒಂದು ನೀವಾಗಲೇ ಹೇಳಿದ್ರೆ ಅದಕ್ಕೋಸ್ಕರನೇ, ಅಂದರೆ ಒಬ್ರು ತಗೊಂಡ್ರೆ ಇನ್ನೊಬ್ರು ಟಿಕೆಟು ಹೋಗುತ್ತೆ. ಮತ್ತು ನಾನು ಮಾಡುವಂಥ ಪ್ರಚಾರ ನಮಗೆ ನಮ್ಮದೇ ಆದ ಆಡಿಯನ್ಸು ಇವ್ರ ಸಿನಿಮಾನು ನೋಡೋ ಹಾಗಾಗುತ್ತೆ, ಇವ್ರ ಆಡಿಯನ್ಸ್ ನಮ್ಮ ಸಿನಿಮಾನು ನೋಡೋ ಹಾಗಾಗುತ್ತೆ, ಆ ರೀತಿ. ಮತ್ತು ಇನ್ನೊಂದು ಕೆಲವ್ರು ಕೇಳ್ಬೋದು, ನಾವು 1-2 ಟಿಕೆಟ್ ತಗೊಂಡಿದ್ದೀವಿ, ಒಂದೇ ದಿನ 2 ಸಿನಿಮಾನು ನೋಡ್ಬಿಡ್ಬೇಕಾ ಒಟ್ಟೊಟ್ಟಿಗೆ ಅಂತ ಕೇಳ್ಬೋದು. ಅಂಥದ್ದು ಯಾವುದೂ ಇಲ್ಲ. ಈಗ ನೀವು ಹೇಗೆ ಅಂದ್ರೆ, ನೀವು ಟಿಕೆಟ್ ಬುಕ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಪ್ರೊಸೀಜರ್ ಅನ್ನು ಹೇಳ್ತಾ ಇದ್ದಾರೆ ಮ್ಯಾಮ್. ಅಂದ್ರೆ ನೀವು ಒಂದ್ಸಲ ಪರಸ್ಪರ .live ಆ ವೆಬ್ಸೈಟಿಗೆ ವಿಸಿಟ್ ಕೊಟ್ಟು ನೀವು ಟಿಕೆಟ್ ನ ಬುಕ್ ಮಾಡಿದ್ರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಮ್ಯಾಮ್ ಹೇಳ್ತಾರೆ. ಸೊ ನೀವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಬಟ್ ನಮಗೆ ಇವತ್ತಿಗೂ ನಮಗೆ ರಿಲೀಸ್ ಹಿಂದಿನ ದಿನ ಅಂದರೆ ಥಿಯೇಟರ್ ಲಿಸ್ಟ್ ನಮ್ಮ ಕೈಲಿ ಸಿಗೋದು, ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ, ಅದು ರೆಗ್ಯುಲರ್ ಹಾಗೆ. ಸೊ ನಮ್ಗೆ ಹಿಂದಿನ ದಿನ ಟಿಕೆಟ್ ಥಿಯೇಟರ್ ಲಿಸ್ಟ್ ಸಿಕ್ಕಿದ ಕೂಡಲೇ ನಮ್ಗೆ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ನಮ್ಮ ತಂಡ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತೀವಿ. ಕಾಲ್ ಮಾಡಿ ನಿಮಗೆ ಯಾವ 3 ದಿನಗಳಲ್ಲಿ, ಸಾಮಾನ್ಯ 3 ದಿನ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಯಾಕಂದರೆ ಥಿಯೇಟರ್ಲಿ ನಮ್ಗೆ ಫಸ್ಟ್ ಸಿಗೋದು 3 ದಿನ. ಸೊ ಆ 3 ದಿನಗಳಲ್ಲಿ ನಿಮಗೆ ಯಾವತ್ತು ಅನುಕೂಲ ಆಗುತ್ತೆ, ಯಾವ ಶೋ ಅನುಕೂಲ ಆಗುತ್ತೆ, ಅವೈಲಬಲ್ ಇರುವಂಥ ಶೋಗಳಲ್ಲಿ ಆವತ್ತಿನ ದಿನ ನಮ್ಮ ತಂಡನೇ ಅವ್ರಿಗೆ ಬುಕ್ ಮಾಡಿ ಕೊಡ್ತೀವಿ. ಒಂದು ದಿನ ಇನ್ನೊಂದು ಸಿನಿಮಾ ನೋಡಿ, ಇನ್ನೊಂದು ದಿನ ಇನ್ನೊಂದು ಸಿನಿಮಾ ನೋಡ್ಬೋದು, ಮತ್ತು ಒಂದು ಸಿನಿಮಾ ಇಲ್ಲಿ ನೋಡಿ ಇನ್ನೊಂದು ಸಿನಿಮಾ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ಬೋದು, ಹಾಗೆ ಎಲ್ಲ ಆಪ್ಷನ್ಸು ಇದೆ. ಮತ್ತು ಇದೆಲ್ಲದಕ್ಕಿಂತ ಅದ್ರ ನಂತರ ಕೂಡ ಇವಾಗ ರೆಗ್ಯುಲರ್ ಥಿಯೇಟರ್ ರಿಲೀಸ್ ಆದಮೇಲೆ ಬರೀ ಪರಸ್ಪರನೂ ಅಲ್ಲ, ಬುಕ್ ಮೈ ಶೋನಲ್ಲೂ ಸಿಗುತ್ತೆ ಮತ್ತು ಥಿಯೇಟರ್ಗಳಲ್ಲೂ ಕೂಡ ಟಿಕೆಟ್ ಸಿಗುತ್ತೆ. ಈಗ ನೀವು ಟಿಕೆಟ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನಮಗೆ ಜೊತೆ ಕೈ ಜೋಡಿಸಿ, ನಮಗೆ ಬೆಂಬಲ ನೀಡಿ, ನಮಗೆ ಈ ನೀವು ತಗೊಳ್ಳೋ ಟಿಕೆಟ್ಸಿಂದ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಟಿಕೆಟ್ಸ್ ಬೇಕು, ಯಾವ ಥಿಯೇಟರ್ ನಾವು ತಗೋಬೇಕು, ಇಂಥವೆಲ್ಲ ನಮಗೆ ಜಡ್ಜ್ಮೆಂಟ್ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಕನ್ನಡ ಸಿನಿಮಾ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋ ಕಷ್ಟ, ಬಟ್ ಅನಿವಾರ್ಯ ಹೇಳ್ಕೊತಾ ಇದ್ದೀವಿ. ಈ 2 ಸಿನಿಮಾಗಳು ಕನ್ನಡಕ್ಕೆ ಹೆಮ್ಮೆ ತಂದುಕೊಟ್ಟಂಥ ಸಿನಿಮಾಗಳು. ಪ್ರತಿಯೊಂದು ಕಾಂಪಿಟೇಷನಲ್ಲೂ ಬೇರೆ ಎಲ್ಲ ಭಾಷೆಗಳನ್ನು ಹಿಂದಿಕ್ಕಿ ಬಂದಂಥ ಪ್ರಯತ್ನ. ಸೊ ಇಂಥ ಸಿನಿಮಾಗಳನ್ನು ಕನ್ನಡದ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಸಾಹಸಕ್ಕೆ ನಾವು ನಿಂತಿದ್ದೀವಿ. ಸೊ ನೀವು ನಮ್ಮ ಜೊತೆ ಸೇರಿದ್ರೆ ಬರೀ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿ ಪ್ರೋತ್ಸಾಹವನ್ನು ನೀಡಿದಂಗೆ ಆಗುತ್ತೆ. ಎಕ್ಸಾಕ್ಟ್ಲಿ ಮ್ಯಾಮ್. ಹಾಗೆ ಸಿನಿಮಾದ ಪ್ರಮೋಷನ್ ಬಗ್ಗೆ ಹೇಳಿದ್ರಿ, ನೀವು ಸಿನಿಮಾವನ್ನ ನೋಡಬೇಕು ಪ್ರೇಕ್ಷಕರು ಅಂದರೆ ಯಾವ ಮುಖಾಂತರ ನೋಡ್ಬೋದು, ಎಲ್ಲಿ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸಿದ್ರಿ. ಈಗ ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಅಂತಂದ್ರೆ ಕಾಸ್ಟಿಂಗ್ ವಿಚಾರವಾಗಿ, ಕೋಳಿ ಹೆಸರು ಕಾಸ್ಟಿಂಗ್ ವಿಚಾರವಾಗಿ ಮ್ಯಾಮ್. ಕೋಳಿ ಹೆಸರು ನಾನು ತಗೊಂಡಿದ್ದೆ ಚಾಮರಾಜನಗರ ಟಿ ನರಸೀಪುರ ಭಾಗದ ಕಥೆ. ಅದು ಕಥಾ ಚಿಕ್ಕಣ್ಣ ಅವರ ಕಥೆ. ಇದು ಅಂದ್ರೆ ಮ್ಯಾಮ್ ಇದು ನೈಜ ಘಟನೆ ಆಧಾರಿತ ಸಿನಿಮಾನ ಅಥವಾ ಒಂದು ಕಲ್ಪನಾತೀತವಾದ? ನಮ್ಮ ರೈಟರ್ ಬಂದು ಇದು ಒಂದು ಕಥೆ ಆಧಾರಿತ ಸಿನಿಮಾ. ಹುಚ್ಚೀರಿಯ ಹೆಸರಿನ ಪ್ರಸಂಗ ಅಂತ ಕಥಾ ಚಿಕ್ಕಣ್ಣ ಅವ್ರು ಬರೆದಂತ ಕತೆ. ಆ ಹುಚ್ಚೀರಿಯ ಪಾತ್ರವನ್ನ ನಮ್ಮ ಚಿಕ್ಕಣ್ಣ ಸರ್ ಕಂಡಿದ್ರು, ಆ ಥರದೊಂದು ಪಾತ್ರನ ಕಂಡಿದ್ದು ಅದನ್ನು ಅವ್ರು ಕತೆ ಡೆವಲಪ್ ಮಾಡಿದರು. ಅದು ಒಂದು 3-4 ಪೇಜಿನ ಕತೆ ಅಷ್ಟೇ. ಆದರೆ ಅದನ್ನು ಸಿನಿಮಾ ರೂಪಕ್ಕೆ ನಾನು ತಂದಾಗ ನಾನೇ ಅದನ್ನು ಅಡಾಪ್ಟೇಷನ್ ಮಾಡಿ ಮತ್ತು ಡೈಲಾಗ್ ಕೂಡ ನಾನು ಬರೆದಿದ್ದೆ. ಅದು ತಂದಾಗ ಅದನ್ನು ಸ್ವಲ್ಪ ಸಿನಿಮಾಕ್ಕೆ ಬೇಕಾದಂಥ ಮಾರ್ಪಾಡು ಮತ್ತು ನಾನು ಹೆಣ್ಣಿನ ದೃಷ್ಟಿಯಲ್ಲಿ ಹೆಚ್ಚು ನೋಡಿ ಸ್ವಲ್ಪ ಬೇಕಾದ ಬದಲಾವಣೆ ವಿತ್ ಪರ್ಮಿಷನ್ ಆಫ್ ಚಿಕ್ಕಣ್ಣ ಸರ್ ಮಾಡಿಕೊಂಡು ಮಾಡಿದ್ದಂಥದ್ದು. ಸೊ ಹಾಗಾದ್ಮೇಲೆ ಕಾಸ್ಟಿಂಗ್ ನಾವು ಪಾತ್ರಗಳ ವಿಷಯ ಬಂದಾಗ ನಾನು ಪೂರ್ತಿ ಅಲ್ಲಿ ಭಾಗದ್ದೇ ಕತೆ. ಅದರಿಂದ ಮೊದಲನೇದಾಗಿ ಭಾಷೆಯ ಅಥೆಂಟಿಸಿಟಿ 100% ಚಾಮರಾಜನಗರ ಟಿ ನರಸೀಪುರ ಭಾಷೆಯನ್ನ ಬಳಸಬೇಕು. ಹಾಗಾಗಿ ನನಗೆ ಚಾಯ್ಸ್ ಇದ್ದಿದ್ದು ಕೂಡ ನಾನು ಆದಷ್ಟು ಅಲ್ಲಿ ಕಲಾವಿದರನ್ನೇ ತಗೋಬೇಕು ಅಂತ ಇದ್ದೆ. ಆದರೆ ಮುಖ್ಯ ಪಾತ್ರ ಇರುವಂಥ ಹುಚ್ಚೀರಿ ಪಾತ್ರ ಹೇಗಿದೆ ಅಂದರೆ ಇಡೀ ಫ್ರೇಮ್ ಟು ಫ್ರೇಮ್ ಇರ್ತಾರೆ. ಸೊ ನಾನು ಯೋಚನೆ ಮಾಡುವಾಗ ಅಕ್ಷತಾ ನನಗೆ ತಕ್ಷಣ ಕಾಣಿಸಿದ್ರು. ನಂಗೆ ಇನ್ನೂ ಪರಿಚಯ ಇರಲಿಲ್ಲ, ಆದರೆ ಎಲ್ಲೋ ಒಂದು ಸಣ್ಣ ಕೆಲವು ಕಡೆ ನಾನು ಅವ್ಳನ್ನ ನಟನೆನ ನೋಡಿ ಫಿದಾಗ್ಬಿಟ್ಟಿದ್ದೆ. ಸೊ ಅದ್ರ ಜೊತೆನಲ್ಲಿ ನನ್ನ ಅದೃಷ್ಟಕ್ಕೋ ಏನೋ ಅವರು ಆ ಭಾಗದ ಹತ್ತಿರನೇ ಪಾಂಡವಪುರ ಚಾಮರಾಜನಗರ ಹತ್ತಿರ, ಅದರಿಂದ ಆ ಭಾಷೆಯ ಒಂದು ಸೊಗಡು ಅವಳಲ್ಲಿ ಇದೆ. ಮತ್ತು ಆ ಲುಕ್ಕು, ಅವಳ ರಗಡ್ ಲುಕ್ ಏನಿದೆ, ಆ ಹಳ್ಳಿಯ ಸೊಗಡು ಏನಿದೆ ಅವಳಲ್ಲಿ ಇದೆ. ಇದೆಲ್ಲ ನೋಡಿ ನಾನು ಅಕ್ಷತಾನ ಕಾಸ್ಟ್ ಮಾಡಿದೆ. ಉಳಿದಂತೆ ಅಕ್ಷತಾ ಬಿಟ್ಟು ಪ್ರತಿಯೊಬ್ಬರು ಕೂಡ ಟಿ ನರಸೀಪುರ, ಚಾಮರಾಜನಗರ, ಅಲ್ಲಿಯ ಭಾಷೆ, ಕೆಲವರು ನಾಟಕದ ಕಲಾವಿದರು, ಇನ್ನೆಷ್ಟೋ ಜನ ಒಂದು 70% ಯಾರು ಕಲಾವಿದರಲ್ಲ, ನಾನ್ ಆರ್ಟಿಸ್ಟೇ ಅದರಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಓಕೆ ಸರ್, 17/8
ನಾನು ಎಲ್ಲೂ ಮಿಸ್ ಮಾಡಲ್ಲ. 17-8 ಅದು ನಾನು ಎಷ್ಟೇ ಸಲ ಓದ್ಕೊಂಡ್ರು 18-7 ಆಗ್ತಿತ್ತು. ಈಗ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಸರ್. 17-8 ಈ ಚಿತ್ರದ ಕಾಸ್ಟಿಂಗ್ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಕೋವಿಡ್ ಸೆಕೆಂಡ್ ವೇವ್ ಆಗುವಾಗ ಲಾಕ್ಡೌನ್ ಆಗಿತ್ತು. ಹೌದು. ಸ್ಕ್ರಿಪ್ಟ್ ಎಲ್ಲ ರೆಡಿ ಇತ್ತು, ನಮ್ಮದು ಪ್ರೀ ಪ್ರೊಡಕ್ಷನ್ಗೆ ಹೋಗಬೇಕಿತ್ತು. ಆವಾಗ ನಾವು ಆಡಿಷನ್ಸ್ ಕಾಲ್ ಮಾಡಿದ್ವಿ. ನಾನು ಮಾಡಿರೋ ಹೆಚ್ಚಿನ ಸಿನಿಮಾಗಳೆಲ್ಲ ಕಂಟೆಂಪ್ರರಿ ಅರ್ಬನ್, ಅಂದರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾದ್ರಿಂದ ನನಗೆ ಭಾಷೆ ರೆಸ್ಟ್ರಿಕ್ಷನ್ ಇಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲ ಕಡೆಯಿಂದ ಎಲ್ಲ ರೀತಿ ಮಾತಾಡೋರು ಸಿಗ್ತಾರೆ. ಸೊ ಹಾಗೆ ನಾವು ಆನ್ಲೈನ್ ಅಂತಂದರೆ ಮನೆಯಿಂದ ಲಾಕ್ಡೌನ್ ಟೈಮಲ್ಲೇ ಆಡಿಷನ್ಸ್ ಲಾಕ್ಡೌನ್ ಟೈಮಲ್ಲಿ ಆಯಿತು. ಎಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವು ಆಡಿಷನ್ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದು, ಓಪನ್ ಕಾಲ್ ಮಾಡಿದ್ದು. ತುಂಬ ಎಲ್ಲೆಲ್ಲಿಂದನೂ ರಿಕ್ವೆಸ್ಟ್ ಬರೋಕ್ಕೆ ಶುರುವಾಯಿತು. ಭೂತಾನ್, ಶ್ರೀಲಂಕಾ, ನೇಪಾಳಿ, ಅಂದರೆ ಲಾಕ್ಡೌನ್ ಮನೇಲಿ ಕೂತಿದ್ರು, ಎಲ್ಲ ಫ್ರೀ ಆಗಿದ್ರು, ನಂದೊಂದಿರಲಿ ವಿಡಿಯೋ ಅಂತ ಕಳಿಸಿರ್ತಾರೆ. ಸೊ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಈಗ ಯಾರ್ಯಾರು ಮಾಡಿದ್ರು ಅವ್ರುಗಳನ್ನ. ಇದರಲ್ಲಿ ಶರ್ಲಿನ್ ಅಂತ ಹೇಳಿ, ಅವಳು ಧಾರವಾಡದವಳು, ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಓದ್ತಾ ಇದ್ಲು, MC ಏನೋ ಮಾಡ್ತಾ ಇದ್ಲು, BCA. ಓಕೆ. ಸೊ ಅವಳು ಹೀರೋ, ಅದರ ಮೇಯ್ನ್ ಪ್ರೊಟಾಗನಿಸ್ಟ್ ಆಗಿ ಸೆಲೆಕ್ಟ್ ಆದ್ಲು. ನೀರಜ್ ಮ್ಯಾಥ್ಯೂ ಅಂತ ಹೇಳಿ ಮಂಡ್ಯ ಹುಡುಗ, ಸೊ ಅವನು ಇನ್ನೊಂದು ಪ್ರೊಟಾಗನಿಸ್ಟ್ ಆಗಿ ಸೆಲೆಕ್ಟ್ ಆದ. ಇನ್ನು ರೇಖಾ ಕುಡ್ಲಿಗಿ, ರವಿ ಹೆಬ್ಬಳ್ಳಿ, ಇವ್ರುಗಳೆಲ್ಲ ಒಳ್ಳೊಳ್ಳೆ, ಅವ್ರುಗಳು ಯಾರು ಆ್ಯಕ್ಟರ್ಸ್ ಎಲ್ಲ ಬೈದವೆ, ಎಲ್ಲ ನಾನ್ ಆ್ಯಕ್ಟರ್ಸ್. ಅದು ಫಸ್ಟ್ ಟೈಮರ್ಸ್, ಪ್ರಯತ್ನ ಪಡೋಣ ಅಂತ ಪಟ್ಟಿರೋರು, ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸ್, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ರೀತಿ ಅವ್ರುಗಳೆಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು. ಇನ್ಫ್ಯಾಕ್ಟ್ ಅವ್ರುಗಳ ಮೊದಲನೇ ಸಾರಿ ಅವ್ರನ್ನ ಪರಿಚಯ ಮಾಡಿಕೊಂಡು ಮಾತಾಡಿದ್ದು, ಅಂದರೆ ಎದುರೆದುರು ಮಾತಾಡಿದ್ದು ನಾವು ರಿಹರ್ಸಲ್ಲಿ ಕೂತಾಗ. ಅಲ್ಲಿ ತನಕ ನಾವು ಅವ್ರುಗಳು ಯಾರನ್ನೂ ಮೀಟ್ ಮಾಡಿರಲಿಲ್ಲ, ನೋಡಿರಲಿಲ್ಲ. ಸೊ ಈ ರೀತಿ ನಾನು ಮಾಡೋದು ಹಾಗೆ ಸ್ವಲ್ಪ ಓಪನ್ ಆಗಿ ಮಾಡ್ತೀನಿ. ಅಂದರೆ ಆಡಿಷನ್ಸ್ ಎಲ್ಲ ಎಲ್ಲೆಲ್ಲಿ ಯಾರು ಬೇಕಾದ್ರೂ ನೆಕ್ಸ್ಟ್ ಫಿಲ್ಮಿಗೆ ಸೂಟಬಲ್ ಅಂದರೆ ನೀವು ಮಾಡ್ಬೋದು. ಓಕೆ. ಅಂದರೆ ಪ್ರಥಮ ಬಾರಿಗೆ ಭೇಟಿಯಾಗಿ ಅವ್ರನ್ನೆಲ್ಲ ನೀವು ಆಯ್ಕೆ ಮಾಡಿಕೊಂಡು ಮೂವಿಯಲ್ಲಿ ಅವರಿಗೆ ಆಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಈ ಮೂಲಕ ಸಾಕಷ್ಟು ಹೊಸ ಪ್ರತಿಭೆಗಳು 17-8 ಚಿತ್ರ ಮುಖಾಂತರ ತೆರೆ ಮೇಲೆ ಬರ್ತಾ ಇದ್ದಾರೆ. ಇನ್ನೊಂದು ಸಾರಿ ಡಿಸ್ಟರ್ಬ್ ಮಾಡಿ, ವಿಷಯ ಬಂತಲ್ಲ ಅಂತ, ಈ ಕಾನ್ಸೆಪ್ಟ್ ಏನಿದೆ ಇದನ್ನ ನಾವು ಈ ಪರಸ್ಪರದಲ್ಲೂ ಕೂಡ ಒಂದು ಅನೌನ್ಸ್ ಮಾಡ್ತಾ ಇದೀವಿ. ಏನಂತ ಹೇಳಿದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ಸ್ಪೆಷಲ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಈ ಪರಸ್ಪರ.live ಮೂಲಕ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಅವ್ರಿಗೊಂದು ಆರ್ಡರ್ ID ಸಿಕ್ಕಿರುತ್ತೆ. ಆರ್ಡರ್ ID ಇಟ್ಕೊಂಡು ನಮ್ಮ ಮೇಲ್ಗೆ ಅವರು ಆರ್ಡರ್ ID ಜೊತೆನಲ್ಲಿ ಒಂದು 30 ಸೆಕೆಂಡ್ಸ್ ಅವ್ರು ವಿಡಿಯೋ ಮಾಡಿ ಕಳಿಸಿದ್ರೆ, ನಾವು ಕೆಲವಷ್ಟು ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ನಾವಿಬ್ಬರೂ ಸೇರಿ ಒನ್ ಡೇ ಆಕ್ಟಿಂಗ್ ಓರಿಯೆಂಟೆಡ್ ವರ್ಕ್ಶಾಪ್ ಮಾಡೋಣ ಅಂತ ಇದ್ದೀವಿ. ಆಕ್ಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಮೇ ಬಿ ಅದರಲ್ಲಿ ಚೆನ್ನಾಗಿ ಮಾಡಿದವರು ಸೆಲೆಕ್ಟರ್ ನಮ್ಮ 2 ಮುಂದಿನ ಸಿನಿಮಾಗಳಲ್ಲಿ ಕೂಡ ಬಳಸ್ಕೊಳ್ಳುವಂತ ಪ್ಲಾನ್ಸ್ ಇದೆ. ಸೊ ಇದು ಮಕ್ಕಳಿಗೆ ಒಂದು ಆಫರ್, ಕಾಲೇಜ್ ಸದಾವಕಾಶ ಅಲ್ವಾ ಮ್ಯಾಮ್? ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ. ಮುಂದಿನ ಮೂವಿ ಅಂತ ಹೇಳಿ ಏನೋ ಕ್ಲೂ ಕೊಡ್ತಾ ಇದೀರಾ. ಸೊ ಮುಂದಿನ ಮೂವಿ ಬಗ್ಗೆ ಒಂಚೂರು ಏನಾದ್ರು ತಿಳಿಸ್ಕೊಡ್ಬೋದಾ? ಯಾಕಂದ್ರೆ ಸಾಕಷ್ಟು ಜನ ಇರ್ತಾರೆ, ನಾನು ಕೂಡ ಮೂವಿಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನುವಂತ ಹಂಬಲದವರು ಇರ್ತಾರೆ. ಅವರಿಗೋಸ್ಕರ ಒಂದು ಅವಕಾಶವನ್ನ ಕೂಡ ಕೊಡ್ತಾ ಇದೀರಾ. ಮೇಲ್ ಮುಖಾಂತರ ಮೇಲ್ ಕಳಿಸಿ ಆ ಆಕ್ಟಿಂಗ್ ಇಂದ ಒಂದು ಮೇಲನ್ನು ಕಳಿಸಿದ್ರೆ ಮುಂದಿನ ಮೂವಿಗಳಲ್ಲಿ ನಿಮ್ಗೆ ಆಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೂಡ ಕೊಡ್ತೀನಿ ಅಂತ ಹೇಳಿದ್ದೀರಾ. ಸೊ ಏನ್ ಪ್ರಾಜೆಕ್ಟ್ ಹೇಳ್ಬೋದಾ? ನೆಕ್ಸ್ಟ್ ಯಾವುದು ಅಂತ ಎಕ್ಸಾಕ್ಟ್ಲಿ ನಂಗೆ ಹೇಳಕ್ಕೆ ಗೊತ್ತಿಲ್ಲ. ಬಟ್ ಆದರೆ ನನ್ನ ಉದ್ದೇಶ ಏನಿದೆ ಅಂದರೆ 17-8 ಚೆನ್ನಾಗಾದರೆ, ನಮಗೆ ಒಂದು ರೀಸನಬಲ್ ಸಕ್ಸಸ್ ಅಂತ ಆದರೆ ಅದರ ಸೆಕೆಂಡ್ ಪಾರ್ಟ್ ಮಾಡೋ ಒಂದು ಉದ್ದೇಶ ಇದೆ. ಸೊ ಅದರ ಸೀಕ್ವೆಲ್. ಹೌದು, ಸೀಕ್ವೆಲ್. ಸೊ ಅದರಲ್ಲಿ ನೋಡಿ ನಿಮಗೆ ಒಂದು ಅವಕಾಶ ಸಿಗ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿ. ಪರಸ್ಪರ.live ನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಂಡು ಇವರಿಗೆ ಮೇಲ್ ಮಾಡಿದ್ರೆ ಖಂಡಿತವಾಗಿ ಒಂದು ಅವಕಾಶವನ್ನ 30 ಸೆಕೆಂಡ್ ಆಡಿಷನ್ ವಿಡಿಯೋನ ಮತ್ತೆ ಒಂದು ಆರ್ಡರ್ ID-ನ ನಮಗೆ ಇಮೇಲ್ ಮಾಡಿ. ಕನ್ನಡ ಕ್ರೌಡ್ ಫಂಡಿಂಗ್ @gmail. ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ನಿಮ್ಗೆ ಇಮೇಲ್, ಅಲ್ಲಿ ಕಳಿಸಿ. ಬೆಸ್ಟ್ 30ನ ತೊಗೊಂಡು ನಾವು ವರ್ಕ್ಶಾಪ್ ಮಾಡ್ತೀವಿ. ಅದರಲ್ಲಿ ತುಂಬ ಚೆನ್ನಾಗಿದ್ದವ್ರನ್ನ ನಾವು ನೆಕ್ಸ್ಟ್ ಮುಂದಿನ ಚಿತ್ರಗಳಲ್ಲಿ ಅವಕಾಶ ಕೊಡೋಣ ಅಂತ. ಸೊ ಹಿರಿಯ ನಟರಿಂದ, ಪ್ರತಿಭೆಗಳಿಂದ ಒಂದೇ ವರ್ಕ್ಶಾಪ್ ನಡೆಸೋದು ಅಂತ, ವರ್ಕ್ಶಾಪ್ನ ನಾವು ಗೇನ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಅದು ಸಣ್ಣ ಮಾತಲ್ಲ. ಸೊ ಯಾರೆಲ್ಲ ಈ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ? ನಾನು ಪೃಥ್ವಿ ಸರ್ನ ಕೇಳ್ತಾ ಇರ್ತೀನಿ. ನಂಗೆ ಅವ್ರ 2 ಸಿನಿಮಾ ಇದು ಮಾತ್ರ, ನಾನು ಪಿಂಕಿಯಲ್ಲಿ ಮತ್ತೆ ಇದು ನೋಡಿದ್ದೀನಿ. 2 ಸಿನಿಮಾದಲ್ಲೂ ನಾನು ಅವ್ರು ಪರ್ಫಾರ್ಮ್ ಮಾಡಿಸ್ತಾರಲ್ಲ, ನನಗೆ ಬರೀ ಒಬ್ಬರು 2 ಆ್ಯಕ್ಟರ್ ಆದರೆ ಓಕೆ, ಆ್ಯಕ್ಟರ್ದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಆದರೆ ಎಲ್ಲರೂ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡುವಾಗ ನಾನು ಪೃಥ್ವಿ ಸರ್ ನಾನು ಕೇಳ್ತಾ ಇರ್ತೀನಿ, ಸರ್ ನಿಮ್ಮ ಹೇಗೆ ಪ್ರೊಸೆಸ್ ಮಾಡ್ತೀರಾ, ನಾನು ನೋಡಬೇಕು, ನಾನು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳ್ತಾ ಇರ್ತೀನಿ. ಅಂಥ ಒಳ್ಳೆ ಡೈರೆಕ್ಟ್ರು. ಸೊ ಅವಕಾಶ ಕಳ್ಕೊಬೇಡಿ ಮಾಡಿ ಅಂತ. ಓಕೆ ಮ್ಯಾಮ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ? ನಂದು ಸುಮಾರು 3-4 ಒಟ್ಟೊಟ್ಟಿಗೆ ಇದೆ. ಅಂದರೆ ಯಾವುದು ಫಸ್ಟ್ ಬರುತ್ತೆ ಸೆಕೆಂಡ್ ಬರುತ್ತೆ ನಂಗೆ ಗೊತ್ತಿಲ್ಲ. ಒಂದು ನಂದೇ ಆದ ಒಂದು ಕಥೆ ಇದೆ, ಅದನ್ನು ಇಟ್ಟುಕೊಂಡು ಕಥೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ವೈದೇಹಿ ಮೇಡಮ್ ಅವ್ರದ್ದು ಇನ್ನೊಂದು ಕಥೆ ಇದೆ, ಸಿಂಗಲ್ ಕಥೆ. ಇದು ನನ್ನ ಮೊದಲನೇ ಸಿನಿಮಾ ಅಮ್ಮಚ್ಚಿ ನೀವು ನೋಡಿರ್ಬೋದು, ಅದು 3 ಕಥೆಗಳ ಆಧಾರಿತ ವೈದೇಹಿ ಮೇಡಮ್ದು. ಈಗ ನಾನು ಕೊಡೋದು ಇನ್ನೊಂದು ಸಿಂಗಲ್ ಕಥೆ ಇದೆ ಅದು. ಮತ್ತು ಜೋಗಿ ಸರ್ ಅವ್ರದ್ದು ಒಂದು ಕಥೆ ಇದೆ, ಅದನ್ನು ಕೂಡ ಮಾಡಬೇಕು, ಕಾದಂಬರಿ, ಅದನ್ನು ಸಿನಿಮಾ ಆಗಿಸ್ಬೇಕು. ಒಂದು 3-4 ಪ್ರಾಜೆಕ್ಟ್ ಇದೆ.
ಇದನ್ನ ಒಂದು ಹಂತಕ್ಕೆ ತಂದ ನಂತರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ಹಾಗೆ ಮೂವಿಯಲ್ಲಿ ಒಳ್ಳೆ ಸಂಗೀತವನ್ನ ಕೂಡ ಕೇಳ್ಪಟ್ವಿ. ಸಂಗೀತ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ? ನಂದು ಅಮ್ಮಚ್ಚಿ ಅಮ್ಮ ನೆನಪಲ್ಲಿ ಸಂಗೀತ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲಿ ಪಂಡಿತ್ ಕಾಶಿನಾಥ್ ಪತ್ತರ್ ಮಾಡಿದ್ರು. ಇದರಲ್ಲಿ ಸಂಗೀತ ಅಂತ ಹಾಡು ಅಂತ ಇಲ್ಲ, ಆದರೆ ಒಂದೇ ಒಂದು ಮೋಹನ್ ಕುಮಾರ್ ಅಂತ ಹೇಳಿ ಈ ಜುಂಜಪ್ಪನ ಕಾವ್ಯವನ್ನು ಬಹಳ ಅದ್ಭುತವಾಗಿ ಹಾಡ್ತಾರೆ ಜನಪದ ಸಿಂಗರ್, ಅವರು ಹಾಡಿರುವಂಥ ಒಂದು ಹಾಡನ್ನು ನಾವು ಒಂದು ಸೀಕ್ವೆನ್ಸ್ಗೋಸ್ಕರ ಬಳಸ್ಕೊಂಡಿದ್ದೀವಿ. ಉಳಿದಂತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಸಂಗೀತ್ ಥಾಮಸ್ ಅಂತ ಮಾಡಿದ್ದು. ಓಕೆ, ಸೊ ಈ ಮೂಲಕ ನಾನು ಹೇಳೋದ್ರಕ್ಕಿಂತ ನೀವಿಬ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾವಾಗ ಮೂವಿ ರಿಲೀಸ್ ಆಗ್ತಾ ಇದೆ, ಯಾವೆಲ್ಲ ಈಗ ಆಲ್ರೆಡಿ ಯಾವೆಲ್ಲ ಥಿಯೇಟರ್ಸ್ಗಳು ಬುಕ್ ಆಗಿದೆ, ಅದನ್ನು ನಮ್ಮ ಜನತೆಗೆ ತಿಳಿಸಿದ್ರೆ ಹೆಲ್ಪ್ ಆಗತ್ತೆ. ನಾನು ಆಗಲೇ ಹೇಳಿದೆ, ಜನವರಿ 26 ಗಣರಾಜ್ಯೋತ್ಸವದ ದಿನ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು ಗಣರಾಜ್ಯೋತ್ಸವ ಅನ್ನೋ ಖುಷಿ, ಮತ್ತು ಇನ್ನೊಂದು ಆ 3 ದಿನಗಳ ರಜೆ ಇರುತ್ತೆ, ಶುಕ್ರವಾರ ಶನಿವಾರ ಭಾನುವಾರ. ಸೊ 3 ದಿನವೂ ಎಲ್ಲರೂ ಆನಂದವಾಗಿ 2 ಸಿನಿಮಾನು ನೋಡ್ಬೋದು ಅನ್ನೋ ಕಾರಣಕ್ಕೆ ಜನವರಿ 26ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದ್ರ ಥಿಯೇಟರ್ ಲಿಸ್ಟ್ ನಾನು ಆಗಲೇ ಹೇಳಿದೆ, ನಮಗೂ ಈಗಲೂ ಗೊತ್ತಿಲ್ಲ. ಹಿಂದಿನ ದಿನ ಥಿಯೇಟರ್ ಲಿಸ್ಟ್ ಬರುತ್ತೆ. ಆದರೆ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇದೆಯೋ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ನಾವು ತಗೊಳ್ತೀವಿ. ಜೊತೆನಲ್ಲಿ ಬೆಂಗಳೂರಲ್ಲಿ ಮಾತ್ರ ಒಂದು 7 ದಿಂದ 8 ಥಿಯೇಟರ್ನ ತಗೊಳ್ಳೋ ಪ್ಲಾನ್ಸ್ ಇದೆ. ಎಲ್ಲವೂ ಗೊತ್ತಾಗೋದು ನಮಗೆ ಹಿಂದಿನ ದಿನ. ಆದಷ್ಟು ಬೇಗ ಪರಸ್ಪರ .live ಮೂಲಕ ಟಿಕೆಟ್ ಬುಕ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಬೋದು. ಸರ್, ಈ ಮೂಲಕ ನಮ್ಮ ಕನ್ನಡ ಮೀಡಿಯಂ ಮೂಲಕ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಈ ಥರ ಒಂದು ನಾವು ಏನು ಸಿನಿಮಾಗಳನ್ನ ಮಾಡ್ತೀವಲ್ಲ, ಇವುಗಳಿಗೆ ಒಂದು ಸರಿಯಾಗಿರೋ ಬೆಂಬಲ ಸಿಗದೇ ಇದ್ದರೆ, ಇವುಗಳು ಥಿಯೇಟ್ರಿಕಲ್ಲಿ ಒಂದು ರೀಸನೇಬಲ್ ಸಕ್ಸಸ್, ನಾವೇನು ತುಂಬ ದೊಡ್ಡ ಸಕ್ಸಸ್ ಅಂತ ಹೇಳ್ತಿಲ್ಲ, ಅದಾಗದಲ್ಲೇ OTTಗಳಿಗೆ ಹೋಗದೇ ಇದ್ದರೆ ಬಹುಶಃ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಆಗೋದು ನಿಂತೇ ಹೋಗುತ್ತೆ. ಸೊ ಬಟ್ ಅದು ಬೇಡ, ಅದು ಬಿಟ್ಬಿಡಿ, ಅದು ನಿಮ್ಗೆ ಅದು ಮುಖ್ಯ ಅಲ್ಲ. ಬಟ್ ಒಳ್ಳೆ ಸಿನಿಮಾಗಳನ್ನ ನೋಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಇದನ್ನು ಮಿಸ್ ಮಾಡಬೇಡಿ, 2 ಸಿನಿಮಾಗಳನ್ನ ಮಿಸ್ ಮಾಡಬೇಡಿ. ಕೋಳಿ ಹೆಸರು ನಾನು ನೋಡಿದ್ದೀನಿ, ನನಗೆ ತುಂಬ ಇಷ್ಟ ಆಗಿರೋ ಚಿತ್ರ. ಪರ್ಟಿಕ್ಯುಲರ್ಲಿ ಅವ್ರ ಮಕ್ಕಳ ಜೊತೆ ಮಾಡಿಸಿರೋ ಸೀನ್ಗಳನ್ನ, ಆ್ಯಕ್ಚುಲಿ ಅಕ್ಷತನ ಜೊತೆ ಇದೇ ಹೇಳ್ತಾ ಇದ್ದೆ, ಮಕ್ಕಳ ಜೊತೆ ಅವರು ಹೇಗೆ ಮಾಡಿಸಿದಾರಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಮಕ್ಕಳುಗಳ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿದೆ ಆ ಸೆಟಪ್ ಎಲ್ಲ. ಸೊ 2 ಒಳ್ಳೆ ಸಿನಿಮಾಗಳು ನೋಡಿ. ಅವಾರ್ಡ್ ಬಂದಿದೆ ಅಂತ ನೋಡಬೇಡಿ, ಸಪೋರ್ಟ್ ಮಾಡಬೇಕು ಅಂತ ನೋಡಬೇಡಿ, ಒಳ್ಳೆ ಸಿನಿಮಾ ಅಂತ ನೋಡಿ ಅಷ್ಟೆ. ಸೊ ಕೇಳಿದ್ರಲ್ಲ, ಇಷ್ಟೋ ತನಕ ಕೋಳಿ ಹೆಸರು ಹಾಗೆ 17 ಈ 2 ಮೂವಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಮೂವಿಯ ನಿರ್ದೇಶಕರು, ನಿರ್ಮಾಪಕರು ಇಬ್ಬರೂ ಕೂಡ ಬಂದು ನಿಮಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದಾರೆ. ಮೊದಲನೇದಾಗಿ ನಮ್ಮ ಚಂದನವನದಲ್ಲಿ ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ ಹೆಣ್ಣು ಯಾವುದಕ್ಕೂ ಕಮ್ಮಿ ಇಲ್ಲ, ನನ್ನ ನಟನೆಗೂ ಸೈ, ನಿರ್ದೇಶನಕ್ಕೂ ಸೈ, ಬೇರೆಯವ್ರ ಹತ್ರ ಆಕ್ಟ್ ಮಾಡ್ಸಕ್ಕೂ ಸೈ ಅಂತ ಹೇಳಿ ನಮ್ಮ ಚಂದನವನದಲ್ಲಿ ಭಾರಿ ಸದ್ ಮಾಡ್ತಾ ಇರುವಂತಹ ಚಂಪಾ ಶೆಟ್ಟಿ ಮೇಡಮಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಮೂವಿ ತುಂಬಾ ಸಕ್ಸಸ್ ಆಗಲಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಈ ಕನ್ನಡ ಮೀಡಿಯಂ ಚಾನಲ್ ಅಂದ ತಕ್ಷಣ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಾನು MA ತನಕ ಓದಿದ್ದೀನಿ. ಅಷ್ಟು ವರ್ಷ 13-14 ವರ್ಷ ಓದಿದ್ದು ಪೂರ್ತಿ ಕನ್ನಡ ಮೀಡಿಯಂನಲ್ಲೇ. ಹಾಗಾಗಿ ಕನ್ನಡ ಮೀಡಿಯಂದ ಚಾನಲ್ ಹೆಸರು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ನಮ್ಮನ್ನು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡೋದಕ್ಕೆ ಚಾನಲ್ಗೆ ಮತ್ತು ನಿಮಗೆ ತುಂಬ ಥ್ಯಾಂಕ್ಸ್. ಓಕೆ ಮ್ಯಾಮ್. ಹಾಗೆಯೇ ವಿಭಿನ್ನ ಪ್ರಯೋಗಾತ್ಮಕ ಸಿನಿಮಾಗಳಾಗಿರುವಂತಹ ಪಿಂಕಿಯಲ್ಲಿ ಆಗಿರ್ಬೋದು, ಈಗ ಬರ್ತಾ ಇರುವಂತಹ 17 ಇದು ನಮ್ಮ ಯೂತ್ಸ್ ನೋಡಲೇಬೇಕಾದಂತಹ ಮೂವಿ. ಒಂದು ಎಡವಿದಾಗ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ಸಮಾಜಕ್ಕೆ ಯಾವ ರೀತಿಯಾದಂತಹ ಹಾನಿಯಾಗತ್ತೆ ಅಂತ ಹೇಳಿ ಮೂವಿ ಮುಖಾಂತರ ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗೆ ಪೃಥ್ವಿ ಕೋಣನೂರ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಮೂವಿ ಬಗ್ಗೆ. ಸರ್, ನಮ್ಮ ಸ್ಟುಡಿಯೋಗೆ ಬಂದು ಮಾಹಿತಿಯನ್ನ ನೀಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಇದ್ರ ಮೂಲಕ ನಮ್ಮ ಆಸೆ ಏನಂದರೆ ಶಿವಮೊಗ್ಗ ಜನಗಳಿಗೆ ಈ ವಿಷಯ ಸರಿಯಾಗಿ ತಲುಪಬೇಕು ಮತ್ತು ಅವರಿಂದ ಹೆಚ್ಚೆಚ್ಚು ಪ್ರತಿಕ್ರಿಯೆ ಬರಬೇಕು. ನನಗೆ ಶಿವಮೊಗ್ಗ ಜನತೆಗೆ ನಂಗೆ ತುಂಬ ಖುಷಿ ಆಗೋದೇನೆ ಅಂದರೆ, ನಮ್ಮ ಅಮ್ಮಚ್ಚಿ ನೆನಪು ಬಿಡುಗಡೆ ಆದಾಗ ಬೆಂಗಳೂರು ಬಿಟ್ರೆ ಮಂಗಳೂರು ಬಿಟ್ರೆ ಅತಿ ಹೆಚ್ಚು ದಿನಗಳು ಓಡಿದ್ದು ಮತ್ತೆ ನಾವೇನು ಪ್ರಚಾರನೆ ಮಾಡದೆ ನಮ್ಮನ್ನ ಕೈ ಹಿಡಿದು ನಡೆಸಿದ್ದು ಶಿವಮೊಗ್ಗದ ಜನತೆ. ಹಾಗಾಗಿ ನಾನು ಅವ್ರಿಗೆ ಪ್ರತ್ಯೇಕವಾಗಿ ನಿಮ್ಮ ಇಡೀ ಶಿವಮೊಗ್ಗದ ಜನತೆಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ 2 ಸಿನಿಮಾಗಳನ್ನ ಕೂಡ ಹೀಗೆ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಎಸ್, ಪರಸ್ಪರ .live ಈಗಲೇ ನಿಮ್ಮ ಬುಕ್ಗಳನ್ನು, ನಿಮ್ಮ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ದಿನಾಂಕದಲ್ಲೇ ನಿಮಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಆರ್ಡರ್ ID ಜೊತೆಗೆ ನಿಮ್ಮ ಒಂದು 30 ಸೆಕೆಂಡ್ಸ್ನ ವಿಡಿಯೋ ಕಳಿಸಿದರೆ ಅವರ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ನಿಮಗೆ ಒಂದು ನಟನೆಯ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಮೂಲಕ ಕೋಳಿ ಹೆಸರು ಹಾಗೆಯೇ 17 ಈ 2 ಮೂವಿಯನ್ನ ಎಲ್ಲ ಪ್ರೇಕ್ಷಕರು ನೋಡಿ ಗೆಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ, ಮತ್ತಷ್ಟು ಕಾರ್ಯಕ್ರಮಗಳಿಗಾಗಿ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ಮೀಡಿಯಂ 24x7.